ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇದೇ ಹೊತ್ತಿನಲ್ಲೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ವಾರ್ ಕೂಡ ಶುರುವಾಗ್ತಾ ಇದೆ. ಸಂಸದ ರಾಘವೇಂದ್ರ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರುಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತಲೂ ಕೂಡ ಆರೋಪ ಮಾಡ್ತಿದ್ದಾರೆ. ಬನ್ನಿ, ಏನೆಲ್ಲ ಜಟಾಪಟಿ ಸಿಗಂದೂರು ಬ್ರಿಡ್ಜ್ ವಿಚಾರವಾಗಿ ನಡೀತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಶಿವಮೊಗ್ಗದಲ್ಲಿ ಜೋರಾಯಿತು ಸೇತುವೆ ರಾಜಕೀಯ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ವಾರ್, ಸೇತುವೆ ಸಮರ. ಶಿವಮೊಗ್ಗದ ಲಿಂಗನಮಕ್ಕಿ ಡ್ಯಾಂಗೆ ಕಟ್ಟಲಾಗಿರುವ ಸೇತುವೆ ಈಗ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಯಾಕಂದ್ರೆ ಸಜ್ಜಾಗಿ ನಿಂತಿರುವ ಸೇತುವೆ ನಾಳೆಯೇ ಉದ್ಘಾಟನೆ ಆಗಲಿದ್ದು ಕ್ರೆಡಿಟ್ ತೆಗೆದುಕೊಳ್ಳಲು ನಾಯಕರು ಕಚ್ಚಾಡ್ತಿದ್ದಾರೆ. ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ಬಳಿಕ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅದೆಷ್ಟೋ ಗ್ರಾಮಗಳು ಮುಳುಗಡೆ ಆಗಿದ್ವು. 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಾಗರದ ಸಂಪರ್ಕವೇ ಕಡಿದು ಹೋಗಿತ್ತು. ಶರಾವತಿಯಲ್ಲಿ ಓಡಾಡ್ತಿದ್ದ ಲಾಂಚ್ಗಳೇ ಇವರಿಗೆ ನೆರವಾಗಿದ್ವು. ಆದ್ರೆ ರಾತ್ರಿ ಆಗ್ತಿದ್ದ ಹಾಗೆ ಇವರ ಬದುಕೆ ನರಕವಾಗ್ತಾ ಇತ್ತು. ಹೀಗಾಗಿ ನಮಗೊಂದು ಸೇತುವೆ ಮಾಡಿಕೊಡಿ ಅಂತ 60 ವರ್ಷಗಳಿಂದಲೂ ಹೋರಾಟ ನಡೆಸಿದ್ರು. ಅದರ ಪ್ರತಿಫಲ ಎಂಬಂತೆ ಸೇತುವೆ ನಿರ್ಮಾಣವಾಗಿದ್ದು ನಾಳೆಯೇ ಉದ್ಘಾಟನೆ ಆಗಲಿದೆ. 2018ರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಅಡಿಗಲ್ಲು ಹಾಕಿದ್ರು. ನಾಳೆ ಕೂಡ ಅವರೇ ಉದ್ಘಾಟನೆ ನೆರವೇರಿಸಲಿದ್ದಾರೆ. 423 ಕೋಟಿ ವೆಚ್ಚದ ಸೇತುವೆ 2.25 ಕಿಲೋಮೀಟರ್ ಉದ್ದ ಇದೆ. 11 ಮೀಟರ್ ಅಗಲದ ರಸ್ತೆ ಇದ್ದು 17 ಪಿಲ್ಲರ್ಗಳನ್ನ ಹೊಂದಿದೆ. ನದಿಯಲ್ಲಿ ನಿರ್ಮಾಣ ಆಗಿರುವ ರಾಜ್ಯದ ಮೊದಲ ಕೇಬಲ್ ಸೇತುವೆ ಇದಾಗಿದ್ದು ಸಿಗಂದೂರು ಚೌಡೇಶ್ವರಿ ದರ್ಶನ ಸೇರಿದಂತೆ ಮಲೆನಾಡು ಕರಾವಳಿ ಸಂಪರ್ಕಕ್ಕೆ ಇದು ಕೊಂಡಿಯಾಗಲಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವೇ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಶಾಸಕರಿಗೆ ಆಹ್ವಾನ ನೀಡಿದ ಆರೋಪವಿದ್ದು ಬಿಜೆಪಿ ನಾಯಕರ ವಿರುದ್ಧ ಸಚಿವರು ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯರಿಗೆ ಆಹ್ವಾನ ನೀಡದೆ ಅಗೌರವವಾಗಿ ನಡೆಸಿಕೊಂಡಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಶಾಸಕನಾಗಿ ನನಗೂ ಮಾಹಿತಿ ನೀಡಿಲ್ಲ ಅಂತ ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವರು ನಡ್ಕೊಂಡಿದ್ದಾರೆ ಅಂಥೇಳಿ ನನ್ನ ಭಾವನೆ. ಗಡ್ಕರಿಯವರು ಕೂಡ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಇದು ಬಂದಿದೆ. ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದ್ರೆ ಸಾಕು, ನಾವೇನೂ ಇಲ್ಲ, ನಾವು ಯಾವತ್ತೂ ಆ ಥರ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಿಲ್ಲ. ದಿನಾ MP ಅವರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಎಂಥದ್ದು ಗರ್ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನ ನೀಡಿದ್ದಾರೆ. ಸಿಎಂ ಡೇಟ್ ಕ್ಲಾಶ್ ಆಗಿದೆ, ಅದನ್ನ ತಪ್ಪಿಸಲು ಆಗಲ್ಲ. ಹೀಗಾಗಿ ಸರ್ಕಾರದ ಪರವಾಗಿ ಉದ್ಘಾಟನೆಗೆ ನಾನು ಹೋಗ್ತೇನೆ ಅಂತ ತಿಳಿಸಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಈ ಸೇತುವೆ ರೂಪುಗೊಂಡಿದ್ದು ಅಂತಲೂ ಕೂಡ ತಿಳಿಸಿದ್ದಾರೆ. ಅವ್ರಿಗೆ ಮುಂಚೆ ಹಿಂದಿ ಪ್ರೋಗ್ರಾಮ್ ಮುಂಚೆ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ, ಡೇಟ್ ಕ್ಲಾಶ್ ಆಗಿದೆ. ಹೀಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಹಿಂದಿ ಶಾಸಕರು. ಹೀಗಾಗಿ ಅದನ್ನು ಮಾಡಲಿಕ್ಕಾಗಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಯಿತು, JDSಲ್ಲಿ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಶ್ರೇಯಸ್ ಅವರನ್ನೆಲ್ಲ ಆಗಿದೆ. ಕರ್ನಾಟಕ ಒಳ್ಳೆಯದಾಗಿದೆ ಅಷ್ಟೇ, ನಾವು ಅದಕ್ಕೆ ಪ್ರತಿಪಾದನೆ ಮಾಡಬೇಕು. ಇನ್ನು ಸೇತುವೆ ಉದ್ಘಾಟನೆ ಆಮಂತ್ರಣ ಪತ್ರಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಮಧು ಬಂಗಾರಪ್ಪ, HD ದೇವೇಗೌಡ, ಕುಮಾರಸ್ವಾಮಿ ಹೆಸರುಗಳನ್ನ ಉಲ್ಲೇಖಿಸಲಾಗಿದೆ. ಸೇತುವೆಯನ್ನ ಯಾವುದೇ ಪಕ್ಷ ಮಾಡಿದ್ರೂ ಜನರ ದುಡ್ಡಿನಿಂದಲೇ ನಿರ್ಮಾಣವಾಗಿರುತ್ತೆ. ಹೀಗಾಗಿ ರಾಜಕೀಯ ನಾಯಕರ ಬೀದಿರಂಪ ಏನೇ ಇರಲಿ, ಬಹುದಿನಗಳ ಬೇಡಿಕೆಯಂತೆ ಸೇತುವೆ ನಾಳೆ ಉದ್ಘಾಟನೆ ಆಗಲಿದೆ. ಈ ಮೂಲಕ ಸುತ್ತಮುತ್ತಲಿನ ಜನರಿಗೆ ಇದರ ಪ್ರಯೋಜನ ಲಭ್ಯವಾಗಲಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ. ಹೌದು, ಇದು ಸಿಗಂದೂರಿಗೆ ಹೋಗುವಂತ ಭಕ್ತಾದಿಗಳಿಗೆ, ಆಮೇಲೆ ಆ ಭಾಗದ ಗ್ರಾಮಸ್ಥರಿಗೆ ಬಹಳ ಅನುಕೂಲ ಆಗುತ್ತಿದೆ. ಹಾಗಾಗಿ ಈ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಭರದ ತಯಾರಿಯೂ ನಡೀತಾ ಇದೆ. ಬೃಹತ್ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಹ್ವಾನ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನೀಡಲಾಗ್ತಾ ಇದ್ದು, ಸರಿಯಾಗಿ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ದೆಲ್ಲ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಸ್ಟೇಟ್ ಲೀಡರ್ಸ್ ಅನ್ನ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳನ್ನ ಇಲ್ಲಿ ಕಡೆಗಣಿಸಿದ್ದಾರೆ ಅಂತ.
ಈಗ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಸಂಸದ ರಾಘವೇಂದ್ರ ಅವರು ಒಂದು ವಿಡಿಯೋ ಮುಖೇನವಾಗಿಯೂ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಉದ್ಘಾಟನೆ ಆಗಲಿರುವ ಬೃಹತ್ ಸಿಗಂದೂರು ಸೇತುವೆ ಇದೆಯಲ್ಲ, ಇದು ಜಿಲ್ಲೆಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಇವರುಗಳ ನಡುವಿನ ತಿಕ್ಕಾಟಕ್ಕೂ ಕಾರಣ ಆಗಿದೆ. ಈಗ ಎಲ್ರಿಗೂ ಸೇರಿ ಒಂದು ಗಣ್ಯರಿಗೆ ರಾಘವೇಂದ್ರ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ. ಆಮೇಲೆ 6-7 ವರ್ಷಗಳಲ್ಲೇ ಇದು ಪೂರ್ಣ ಆಗಿದೆ, ನಿಗದಿತ ಸಮಯಕ್ಕಿಂತ ಬೇಗನೆ ಇದು ಪೂರ್ಣ ಆಗಿದೆ ಅಂತಲೂ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ. ಅನೇಕ ವರ್ಷಗಳ ಒಂದು ಕನಸು ನನಸಾಗುವಂಥ ಒಂದು ಗಂಟೆಗಳು ಮಾತ್ರ ಉಳಿದಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಶರಾವತಿ ಮುಳುಗಡೆ ಸಂತಸರ ಒಂದು ಕಣ್ಣೀರಿನ ಕತೆ, ಅದರಲ್ಲೂ ವಿಶೇಷವಾಗಿ ಅಂಬಾರಗೋಡ್ಲು ಮತ್ತೆ ಕಳಸುಳಿ, ನಾವೇನು ಸಿಗಂದೂರು ಸೇತುವೆ ಅಂತ ಏನು ಹೇಳ್ತೀವಿ, ಸುಮಾರು 6 ದಶಕಗಳ ಒಂದು ಹೋರಾಟದ ಫಲ 6 ವರ್ಷಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಮಾಡ್ತಿರುವಂಥ ನಮ್ಮ ಗೌರವಾನ್ವಿತ ಕೇಂದ್ರದ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿಜಿಯವರು, ಮತ್ತೆ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು, ಮತ್ತೆ ಈ ಕಾರ್ಯವನ್ನು ಜಾರಿಗೆ ತರಲೇಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯ ಒಂದು ಪ್ರದರ್ಶನವನ್ನು ಮಾಡಿದಂಥ ಪೂಜ್ಯ BS ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯ ಸರ್ಕಾರದ ಮಂತ್ರಿ ಮಹೋದಯರು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮುಳುಗಡೆ ಪ್ರದೇಶದ ಆ ಭಾಗದ ಜನನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಬೆಳಗ್ಗೆ 12:15 ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತ ಆ ಸೇತುವೆಯನ್ನ ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪವಿತ್ರವಾದಂಥ ಕಾರ್ಯ. ದಯಮಾಡಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತೀನಿ, ಈ ಒಂದು ವಿಶೇಷವಾದಂಥ ಒಂದು ಸಂದರ್ಭವನ್ನ ತಾವೆಲ್ಲರೂ ಕೂಡ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದಂಥ, ಈ ಸೇತುವೆಗೆ ಎಲ್ಲ ರೀತಿಯಂತ ಶಕ್ತಿ ತುಂಬಿದಂಥ ಎಲ್ಲ ಮಹನೀಯರಿಗೆ ಒಂದು ದೊಡ್ಡ ಒಂದು ಅಭಿನಂದನೆ ಹೇಳುವಂಥ ಒಂದು ಕಾರ್ಯ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿಯ ಸಂಸತ್ ಸದಸ್ಯನಾಗಿ ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತೇನೆ. ಹೀಗೆ ನಾಳೆ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಇದೆಯಲ್ಲ, ಸಾಗರದ ನೆಹರು ಮೈದಾನದಲ್ಲಿ ಬೃಹತ್ ವೇದಿಕೆಯ ಕಾರ್ಯಕ್ರಮ ಇದು ಎಲ್ಲ ಸಿದ್ಧ ಆಗಿದೆ. ನಾಳಿನ ಕಾರ್ಯಕ್ರಮಕ್ಕೆ ನಗರದಲ್ಲಿ ಸಕಲ ಸಿದ್ಧತೆ ನಡೆದಿದ್ದು, ಸಾಗರ ನಗರದಲ್ಲಿ ವೇದಿಕೆ ಕಾರ್ಯಕ್ರಮ, ಸಾರ್ವಜನಿಕರ ಆಸನದ ವ್ಯವಸ್ಥೆ ಇದೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಬೆಳಗ್ಗೆ ಆಗಮಿಸುವಂಥ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಇರುತ್ತೆ. ಮೈದಾನದಲ್ಲಿ ಈಗ ಆಲ್ರೆಡಿ ಫ್ಲೆಕ್ಸು, ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಮೀನ್ ಟೈಮ್ ಇದೇ ಶರಾವತಿ ಸಂತ್ರಸ್ತರು ಸಾವಿರಾರು ಮಂದಿ ರೈತರಿದ್ದಾರೆ. ಇಂಥ ಲಿಂಗನಮಕ್ಕಿ ಡ್ಯಾಮ್ಗೆ ಭೂಮಿ ಕಳ್ಕೊಂಡಂಥ ರೈತರಿಗೆ ಈಗಲೂ ಕೂಡ ಒಂದು ಭೂಮಿ ಹಕ್ಕು ಸಿಗ್ತಾ ಇಲ್ಲ. ರಾಜ್ಯ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಮೇಲೆ, ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಹೀಗೆ ನಮ್ಮ ಬೆಂಗಳೂರು ಸೇರಿದಂಗೆ ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂಥ ನಿಟ್ಟಿನಲ್ಲಿ ಭೂಮಿ ಕಳ್ಕೊಂಡಂಥ ರೈತರಿಗೆ ಹಕ್ಕುಪತ್ರನೂ ಕೂಡ ಬಹಳ ಬೇಗ ಸಿಗಬೇಕಿದೆ. ಇದೊಂದು ಮನವಿ ಕೂಡ.